ರೈತರ ವಿವಿಧ ಬೇಡಿಕೆಗಳ ಬಗ್ಗೆ ಕುರಿತು ರೈತ ಸಂಘದ ಅಧ್ಯಕ್ಷ ಹನುಮಂತ ಮಗದುಂ ಅವರಿಂದ ಮಾಧ್ಯಮಗೋಷ್ಠಿ. ಜಮಖಂಡಿ ನಗರದ ರಮಾನಿವಾಸ ಸಭಾಭವನದಲ್ಲಿ ಮಾತನಾಡಿದ ಅವರು, ರೈತರ ಸಾಲ ಮನ್ನಾ, ಕಬ್ಬಿನ ಬಿಲ್ಲಿನ ಬಗ್ಗೆ, ಸ್ಪ್ರಿಂಕ್ಲರ್ ಪೈಪ್ಗಳ ದರದ ಬಗ್ಗೆ, ವೆಂಕಟೇಶ್ವರ ಏತ ನೀರಾವರಿ ಕಾಮಗಾರಿ ಬಗ್ಗೆ, ರೈತರಿಗೆ ಶೀಘ್ರ ಟಿಸಿ ಪ್ರಾರಂಭಿಸಬೇಕು ಮತ್ತು ಸರ್ವೆ ದರ ಇಳಿಸುವುದರ ಬಗ್ಗೆ, ಕಬ್ಬು ಬೆಳೆಗಾರ ರೈತರು ಹಾಗೂ ಗಿನ್ವರ್ನ ಮಹಿಳೆಯರಿಂದ ಫೆಬ್ರವರಿ 6ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ. ರೈತರ ಬೇಡಿಕೆಗಳು ಈ ರೀತಿಯಾಗಿದೆ. ರಾಜ್ಯ ಸರ್ಕಾರ 2024ರಲ್ಲಿ ಮಂಡಿಸುವ ಬಜೆಟ್ ರಾಜ್ಯದ ರೈತರ ಒತ್ತಾಯಗಳ ಬಗ್ಗೆ ಗಮನ ಸೆಳೆಯಲು ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರವೇ ರೈತರ ಸಾಲ ಮನ್ನಾ ಮಾಡಿದೆ. ಅದೇ ರೀತಿ ರಾಜ್ಯದಲ್ಲಿಯೂ ಕೂಡ ಸಾಲ ಮನ್ನಾ ಮಾಡಬೇಕು. ಕಬ್ಬಿನ ಎಫ್ಐಆರ್ಪಿ ದರ ರೈತನ ಹೊಲದಲ್ಲಿನ ದರ ಅಂತ ಬದಲಾಗಬೇಕು. ಈಗಾಗಲೇ ಕಬ್ಬು ಕಟಾವು, ಸಾಗಾಣಿಕೆ ದರ, ಸಕ್ಕರೆ ಕಾರ್ಖಾನೆಗಳು ಮನಬಂದಂತೆ ಕಡಿತ ಮಾಡಿರುವ ಹೆಚ್ಚುವರಿ ಹಣ ರೈತರಿಗೆ ವಾಪಸ್ ಕೊಡಿಸಬೇಕು. 2022-23ನೇ ಸಾಲಿನಲ್ಲಿ ಕಬ್ಬಿ ಘಟನೆ 150 ಹೆಚ್ಚುವರಿಯಾಗಿ ಕಾರ್ಖಾನೆಗಳು ರೈತರಿಗೆ ಪಾವತಿಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲವೇ ಸರ್ಕಾರವೇ ರೈತರಿಗೆ ಪಾವತಿ ಮಾಡಬೇಕು ಅಂತ ಒತ್ತಾಯಿಸಲು ಫೆಬ್ರವರಿ 6ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ. ರಾಜ್ಯ ಕಬ್ಬು ಬೆಳೆಗಾರ ಸಂಘ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆಸಲಾಗುತ್ತೆ. ಈ ರೀತಿಯಾಗಿ ನಮ್ಮ ರೈತರ ವಿವಿಧ ಬೇಡಿಕೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲ್ಲಪ್ಪ ಬಿರಾದರ, ರಮಾಜ್ ನದಾಫ್, ಶ್ರೀಶೈಲ್ ಬಮ್ಮೂರ, ಜಗದೀಶ್ ಅಥಣಿ, ರೈತ ಮುಖಂಡರು ಗೌತಮ್ ಮಗದುಮ, ಅನ್ನಪೂರ್ಣ ನಿಂಗಸಾನಿ, ಬೈಗಂಬರ ಮೂವಿನ, ಸಿದ್ದಪ್ಪ ಬಣಜೀವನವರ, ನಾಗುಗುಡಿ, ಕರಿಯಪ್ಪ ಜಿರುಗಾಳ, ರಮೇಶ್ ಸವದಿ ಹಾಗೂ ಇನ್ನೂ ಅನೇಕ ರೈತ ಮುಖಂಡರು, ರೈತರು ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.